ಮಟ್ಟದಲ್ಲಿ ಪ್ರತಿಭಟನೆ ಸರ್ಕಾರಕ್ಕೆ ನಮ್ಮ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ತೀವಿ, ಮಾನ್ಯ ಮುಖ್ಯಮಂತ್ರಿಗಳಿಗೆ ದಯವಿಟ್ಟು ಈ ಫಲವತ್ತಾದ ರೈತರ ಭೂಮಿಯನ್ನ ಬಿಟ್ಟು ಬೇರೆ ಕಡೆ ಟೌನ್ಶಿಪ್ ಅನ್ನ ಮಾಡಿ ಬಿಡದಿಯನ್ನ ಬಿಡಿ. ಬೆಂಗಳೂರು ಉತ್ತರದಲ್ಲಿ ದೇವನಹಳ್ಳಿ ಕಡೆ ಆ ಕಡೆ ಹೋಗಿ, ಇಲ್ಲ ರಾಯಚೂರಲ್ಲಿ ಹೋಗಿ, ಇಲ್ಲ ಬೆಳಗಾಂಗೆ ಹೋಗಿ, ಇಲ್ಲ ಚಿತ್ರದುರ್ಗ ಹೋಗಿ ಬೇಕಾದಷ್ಟು ಭೂಮಿಗಳು ಸಿಗುತ್ತೆ. ಒಂದಲ್ಲ ಎರಡಲ್ಲ 3 ಟೌನ್ಶಿಪ್ಗಳು ಮಾಡಬಹುದು. ಬೆಂಗಳೂರು ಇಷ್ಟು ಜನ ವಿರೋಧ ಮಾಡ್ತಾ ಇದ್ರು ರೈತರು, ಅವರ ವಿರುದ್ಧ ಸರ್ಕಾರ ಹೋಗ್ಬಾರ್ದು ಅಂತ ಈ ಸಂದರ್ಭದಲ್ಲಿ ನಾನು ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂತ ಮಾನ್ಯ DK ಶಿವಕುಮಾರ್ ಅವರಿಗೆ ವಿನಂತಿ ಮಾಡ್ತಾ ಇದ್ದೀನಿ. ಸರ್, ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಒಂದು ಕಡೆ ಏನ್ ಹೇಳ್ತಾರೆ, ಬಿಡ್ದಿ ರೈತರು 70% 80% ಒಪ್ಕೊಂಡಿದ್ದಾರೆ. ಇಲ್ಲ ಅದೆಲ್ಲ ಬರೀ ಸುಳ್ಳು, ಬರೀ ಸುಳ್ಳು ಖಂಡಿತ ಸುಳ್ಳು. ನಾವ್ ಹೇಳ್ತಾ ಇದೀವಿ, ಅದಕ್ಕೆ ಕೆಲವರೇ ಒಂದು 25 ಜನ ರೈತರು % ಒಪ್ಕೊಂಡಿರ್ಬೋದು. 85% ರೈತರು ವಿರೋಧ ಇದ್ದಾರೆ. ದಯವಿಟ್ಟು ನೀವು ಈ ಪ್ರಾಜೆಕ್ಟ್ ಅನ್ನ ಕೈ ಬಿಡಿ. ಇದರಲ್ಲೂ ಬೇಕಾದಷ್ಟು ಸರ್ಕಾರಕ್ಕೆ ಕೆಲಸ ಇದೆ. ಎಲ್ಲಾ ಜಿಲ್ಲೆಗಳಲ್ಲಿ ಮಾಡುವಂತ ಸರ್ಕಾರದ ಬೇರೆ ಬೇರೆ ಕೆಲಸಗಳಿದೆ. ಟೌನ್ಶಿಪ್ ಅನ್ನ ಮಾಡುವಂತ, ರಿಯಲ್ ಎಸ್ಟೇಟ್ ಮಾಡುವಂತ ಈ ಕೆಲಸವನ್ನ ಕೂಡಲೇ ನಿಲ್ಲಿಸಬೇಕು ಅಂತ ನಾವು ಮನವಿ ಮಾಡ್ತೇವೆ. ಸರ್, ಇನ್ನೊಂದೇ ವಿಷಯ ಸರ್, HD ಕುಮಾರಸ್ವಾಮಿ ಅವರು, ಅನಿತಾ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು 106 ಎಕರೆ ಜಮೀನು ಇದೆ, ಅದು ಉಳಿಸೋದಕ್ಕೆ ತಾವೆಲ್ಲ ಸೇರಿ ಚಡ್ಡಿಯಂತ ಮಾಡಿ ಒಂದು ಪ್ರತಿಭಟನೆ ನೋಡಿಪ್ಪ, ನಾವು ಯಾರಿಗೂ ಪ್ರೊಟೆಕ್ಷನ್ ಮಾಡಕ್ ಬಂದಿಲ್ಲ. ನಾವು ಮಾನ್ಯ ರೈತರಿಗೆ ಪ್ರಾಮಾಣಿಕವಾಗಿ ಯಾರು ರೈತರಿದ್ದಾರೆ ಅವ್ರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ನಾವು ನಿರಂತರವಾಗಿ ಅವ್ರ ಪರವಾಗಿದ್ದೀವಿ. ನಾವು ಯಾವುದೇ ಇಂಡಿವಿಜುವಲ್ ಪರವಾಗಿಲ್ಲ. ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, CV ರಾಮನ್ ನಗರದವರು, ಇಡೀ ರಾಜ್ಯದ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಾವು ರೈತರ ಪರವಾಗಿದ್ದೀವಿ. ಅದನ್ನಾಗಿ ಬೇರೆ ಬೇರೆ ಎಲ್ಲಾರ್ದು ಆಸ್ತಿ ಇರ್ಬೋದು, ಅವ್ರವ್ರ ಭಾಗದಲ್ಲಿ 106 ಎಕರೆ ಇರ್ಬೋದು, ಅದನ್ನ ನಾವು ಪ್ರಶ್ನೆ ಮಾಡಕ್ಕಾಗೋದಿಲ್ಲ. ನೀವು ಇಟ್ಕೊಳ್ಳಿ, ನಿಮ್ಮ ಭೂಮಿ, ನೀವೇನ್ ಮಾಡ್ತೀರೋ ಮಾಡ್ಕೊಳ್ಳಿ. ಆದ್ರೆ ಈ ಜಾಗನ ಅವರು ಇಡೀ ಬಿಡದಿಯ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ನೀವು ಮಾಧ್ಯಮದವರು ಅಲ್ಲೋಗಿ ನೋಡಿ ತೀರ್ಮಾನ ಮಾಡಿ. ನಾವು ಏಕಾಏಕಿ ಇಲ್ಲಿ ಕುತ್ಕೊಂಡು ತೀರ್ಮಾನ ಮಾಡಕ್ ಆಗೋದಿಲ್ಲ. ಇಷ್ಟನ್ನ ಹೇಳೋದಕ್ಕೆ ಬಯಸ್ತೀವಿ.